ಎಲ್ರಿಗೂ ನಮಸ್ಕಾರ. ನಾವು ಲೂಪ್ಸ್ ಬೇಸಿಕ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಇದು ಪಾರ್ಟ್ 2 ಅಂತ. ಅಂದ್ರೆ ಕಳೆದ ವಿಡಿಯೋ ಹೇಳಿದೆ ವೈಲ್ ಲೂಪ್ ಮತ್ತು ಫಾರ್ ಲೂಪ್ ಎಕ್ಸಿಕ್ಯೂಷನ್ ನೋಡೋಣ ಅಂತ. ಅದಕ್ಕಿಂತ ಮುಂಚೆ ನಾವು ಇದರಿಂದ ಹೇಗೆ ಸಿಂಟ್ಯಾಕ್ಸ್ ಇರುತ್ತೆ, ಹೇಗೆ ಒಂದು ಫ್ಲೋ ಚಾರ್ಟ್ ಮುಖಾಂತರ ಸಿಂಟ್ಯಾಕ್ಸ್ನ ಅರ್ಥ ಮಾಡ್ಕೊಳ್ಬೋದು ಅಂತ ಒಂದಷ್ಟು ಥಿಯರಿಟಿಕಲ್ನ ನಾಲೆಡ್ಜ್ನ ಪಡ್ಕೊಂಡು ಮತ್ತೆ ನಾವು ಎಕ್ಸಿಕ್ಯೂಷನ್ಗೆ ಹೋಗೋಣ. ಹೇಳಿದ ರೀತಿ ನಮಗೆ ಎರಡು ರೀತಿ ಲೂಪ್ಸ್ ಇದೆ. ಒಂದು ಫಾರ್ ಲೂಪ್ ಮತ್ತು ಇನ್ನೊಂದು ವೈಲ್ ಲೂಪ್. ಇವಾಗ ನಮ್ಗೆ ಲೂಪ್ ಅಂದ್ರೆ ಅರ್ಥ ಆಯ್ತು. ಏನಪ್ಪ ಲೂಪ್ ಮಾಡುತ್ತೆ ಅಂತಂದ್ರೆ ಒಂದು ಸರ್ಟನ್ ಟಾಸ್ಕ್ ನ ಅದು ಒಂದ್ ಸರ್ಟನ್ ಬ್ಲಾಕ್ ಆಫ್ ಕೋಡ್ ನ ರಿಪಿಟೇಟಿವ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡ್ತಾ ಹೋಗುತ್ತೆ. ಒಂದಷ್ಟು ಬ್ಲಾಕ್ ಆಫ್ ಕೋಡ್ ನ ನಾವು ಒಂದಷ್ಟು ಬಾರಿ n ಟೈಮ್ಸ್ ಅಷ್ಟು ರಿಪೀಟ್ ಮಾಡ್ಬೋದು ಅಂಟಿಲ್ ಅಂಡ್ ಅನ್ಲೆಸ್ ಒಂದು ಕಂಡೀಷನ್ ಮೀಟ್ ಆಗೋವರೆಗೂ. ಆ ಕಂಡೀಷನ್ ಮೀಟ್ ಆಗಿದ ತಕ್ಷಣ ನಮ್ಗೆ ಎಂಡ್ ರಿಸಲ್ಟ್ ಅಚೀವ್ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ಸಣ್ಣ ಎಕ್ಸಾಂಪಲ್ ಮುಖಾಂತರ ಲಾಸ್ಟ್ ವಿಡಿಯೋಲಿ ತಿಳ್ಕೊಂಡ್ವಿ. ಅದು ಹೇಗೆ 1ರಿಂದ 10ವರೆಗೂ ನಮ್ಮನ್ನ ಪ್ರಿಂಟ್ ಮಾಡೋದು ಅಂತ. ಈಗ ಕೆಲವೊಂದು ಸಿಚುಯೇಷನ್ ಅಲ್ಲಿ ನಾವು ವೈಲ್ ಲೂಪ್ ನ ಯೂಸ್ ಮಾಡ್ಬೇಕಾಗತ್ತೆ, ಕೆಲವೊಂದು ಸಿಚುಯೇಷನ್ ಅಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ಬೇಕಾಗತ್ತೆ. ಯಾವಾಗ ವೈಲ್ ಯಾವಾಗ ಫಾರ್ ಅಂತ ನೋಡೋಣ. ವೈಲ್ ಲೂಪ್ ನ ನಾವು ವೈಲ್ ಲೂಪ್ ಇಸ್ ಯೂಸ್ ಟು ಎಕ್ಸಿಕ್ಯೂಟ್ ಅ ಬ್ಲಾಕ್ ಆಫ್ ಕೋಡ್ ಆಸ್ ಲಾಂಗ್ ಆಸ್ ದ ಗಿವನ್ ಕಂಡೀಷನ್ ಇಸ್ ಟ್ರೂ. ಅಂದ್ರೆ ಒಂದು ಕಂಡೀಷನ್ ನಾವು ಏನು ಸ್ಪೆಸಿಫೈ ಮಾಡಿರ್ತೀವಿ ಆ ಕಂಡೀಷನ್ ಎಲ್ಲಿವರೆಗೂ ಟ್ರೂ ಆಗಿರುತ್ತೋ ಅಲ್ಲಿವರೆಗೂ ಮಾತ್ರ ನಾವು ಈ ವೈಲ್ ಲೂಪ್ ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಅಥವಾ ನಾವು ಹೀಗೆ ಹೇಳ್ಬೋದು, ಒಂದು ಎಂಡ್ ರಿಸಲ್ಟ್ ನ ಅಚೀವ್ ಮಾಡೋದಕ್ಕೆ ನನ್ಗೆ ಎಷ್ಟು ಬಾರಿ ಆ ಕೋಡ್ ನ ರಿಪೀಟ್ ಮಾಡ್ಬೇಕು ಅನ್ನೋ ಒಂದು ನಾಲೆಡ್ಜ್ ಇಲ್ಲ. ಅಂದ್ರೆ ಎಷ್ಟು ಬಾರಿ ಇಟರೇಷನ್ ಆಗ್ಬೇಕು, ಎಷ್ಟು ಬಾರಿ ಆ ಕೋಡ್ ಆಫ್ ಲೈನ್ ನ ನಾನು ರಿಪೀಟ್ ಮಾಡ್ಬೇಕು ಅನ್ನೋ ಒಂದು ನಾಲೆಡ್ಜ್ ನನಗಿಲ್ಲ ಅಂತ ಇದ್ರೆ ಆ ಸಂದರ್ಭದಲ್ಲಿ ನಾವು ವೈಲ್ ಲೂಪ್ ನ ಯೂಸ್ ಮಾಡ್ಬೋದು. ಇದರದ್ದು ಆಪೋಸಿಟ್ ಫಾರ್ ಲೂಪ್. ಫಾರ್ ಲೂಪ್ ಯಾವಾಗ ನಾವು ಯೂಶಲಿ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಎಂಡ್ ರಿಸಲ್ಟ್ ನ ಅಚೀವ್ ಮಾಡಕ್ಕೆ ನನಗೆ ಎಷ್ಟು ಬಾರಿ ಕೋಡ್ ನ ರನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ಎಲ್ಲಾ ಡೇಟಾ ಸ್ಟ್ರಕ್ಚರ್ಸ್, ಎಲ್ಲಾ ಸೀಕ್ವೆನ್ಸಸ್, ಲಿಸ್ಟ್ ಇರ್ಬೋದು, ಸ್ಟ್ರಿಂಗ್ ಇರ್ಬೋದು, ಡಿಕ್ಷನರಿ, ಸೆಟ್ಸ್, ಈ ಯಾವುದೇ ಸೀಕ್ವೆನ್ಸ್, ಯಾವುದೇ ಡೇಟಾ ಸ್ಟ್ರಕ್ಚರ್ಸ್ ಅಥವಾ ಸೀಕ್ವೆನ್ಸ್ ಅಥವಾ ಇಟರಬಲ್ ಆಬ್ಜೆಕ್ಟ್ ಮುಖಾಂತರ ನಾನೇನಾದ್ರೂ ಇಟರೇಟ್ ಮಾಡಬೇಕು ಅಂತ ಇದ್ರೆ ಆ ಎಲ್ಲಾ ಸಂದರ್ಭದಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ಬೋದು. ಸಿಂಪಲ್ ಫಾರ್ ಲೂಪ್ ನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ ಯಾವಾಗ ನಾನು ಸ್ಟ್ರಿಂಗ್, ಲಿಸ್ಟ್, ಟಪಲ್, ಸೆಟ್ ಇಂಥದ್ರ ಮೂಲಕ ಇಟರೇಟ್ ಮಾಡಬೇಕು ಅಂದ್ರೆ ಫಾರ್ ಯೂಸ್ ಮಾಡಬೇಕು. ಅಂದ್ರೆ ಯಾವಾಗ ನನಗೆ ಲೂಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಸ್ಟಾಪ್ ಆಗುತ್ತೆ, ಎಷ್ಟು ನಂಬರ್ ಆಫ್ ಇಟರೇಷನ್ಸ್ ತಗೊಳತ್ತೆ ಅನ್ನೋ ಒಂದು ನಾಲೆಡ್ಜ್ ಇದ್ರೆ ನಾನು ಫಾರ್ ಯೂಸ್ ಮಾಡ್ತೀನಿ. ಅಂತ ಒಂದು ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ನಾನು ವೈಲ್ ಲೂಪ್ ನ ಯೂಸ್ ಮಾಡ್ತೀನಿ. ಸಿಂಟ್ಯಾಕ್ಸ್ ಈ ರೀತಿ ಇರತ್ತೆ. ವೈಲ್ ಅನ್ನೋ ಒಂದು ಕೀವರ್ಡ್ ಮುಖಾಂತರ ಸ್ಟಾರ್ಟ್ ಆಗತ್ತೆ. ಒಂದು ಕಂಡೀಷನ್ ಇರುತ್ತೆ. ಕಂಡೀಷನ್ ಕರೆಕ್ಟ್ ಇರೋವರೆಗೂ ಈ ಒಂದು ಪ್ರಕ್ರಿಯೆ ಏನಿರುತ್ತೆ, ಈ ಒಂದು ಬಾಡಿ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಈ ಒಂದು ಕಂಡೀಷನ್ ಫಾಲ್ಸ್ ಆದ್ರೆ ಎಂಟೈರ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ಅದು ನಮ್ಮ ಫಾರ್ ಲೂಪ್, ಅದು ನಮ್ಮ ವೈಲ್ ಲೂಪ್. ಈ ರೀತಿ ಫ್ಲೋ ಚಾರ್ಟ್ ಇರುತ್ತೆ. ಟೆಸ್ಟ್ ಎಕ್ಸ್ಪ್ರೆಷನ್ ಟ್ರೂ ಆದ್ರೆ ನಮ್ಮ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಈ ಟೆಸ್ಟ್ ಎಕ್ಸ್ಪ್ರೆಷನ್ ಫಾಲ್ಸ್ ಆಗಿದ ತಕ್ಷಣ, ಟೆಸ್ಟ್ ಎಕ್ಸ್ಪ್ರೆಷನ್ ಅಂದ್ರೆ ಕಂಡೀಷನ್ ಆಯ್ತಾ, ಕಂಡೀಷನ್ ಫಾಲ್ಸ್ ಆಗಿದ ತಕ್ಷಣ ನಾವು ಲೂಪ್ ಇಂದ ಎಕ್ಸಿಟ್ ಆಗ್ಬಿಡ್ತೀವಿ. ಇನ್ನೊಂದು ಬಂದು ಫಾರ್ ಲೂಪ್. ಫಾರ್ ಲೂಪ್ ಇಸ್ ಯೂಸ್ ಟು ಇಟರೇಟ್ ಓವರ್ ಅ ಸೀಕ್ವೆನ್ಸ್ ಅಂದ್ರೆ ಎಲ್ಲ ಇಟರೇಬಲ್ ಆಬ್ಜೆಕ್ಟ್. ಅಂದ್ರೆ ನೀವು ಈಗ ಒಂದು ಲಿಸ್ಟ್ ಹೇಗಿರುತ್ತೆ, 1 2 3 4 ಅಂತ ಇರುತ್ತೆ. ಈ ಲಿಸ್ಟ್ ಅಲ್ಲಿ ನಾನು ಇಟರೇಟ್ ಆಗ್ಬೇಕು. ಈ ಲಿಸ್ಟ್ ಒಳಗಡೆ ಪ್ರತಿಯೊಂದು ಎಲಿಮೆಂಟು ಈ ಲಿಸ್ಟ್ ಒಳಗಡೆ ಇದೆ ಅಲ್ಲ, ಆ ಎಲ್ಲಾ ಎಲಿಮೆಂಟ್ ನಾನು ಆಕ್ಸೆಸ್ ಮಾಡಿ ಈ ಎಲ್ಲಾ ಎಲಿಮೆಂಟ್ ನಾನು ಇಟರೇಟ್ ಆಗ್ಬೇಕು. ಅಂದ್ರೆ ಆ ಎಲ್ಲ ಎಲಿಮೆಂಟ್ ಒಳಗಡೆ ನಾನು ಹೋಗಿ ಬರ್ಬೇಕು. ಅಂತ ಸಂದರ್ಭದಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಲಿಸ್ಟ್ ಆಗಿರ್ಬೋದು, ಟಪಲ್ ಆಗಿರ್ಬೋದು, ಸ್ಟ್ರಿಂಗ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಡಿಕ್ಷನರೀಸ್ ಆಗಿರ್ಬೋದು, ಇಂಥ ಒಂದು ಸೀಕ್ವೆನ್ಸ್ ಅಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ನಾನು ಫಾರ್ ಲೂಪ್ ನ ಯೂಸ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ನಾಲೆಡ್ಜ್ ಇದೆ,
4 ಇಟರೇಷನ್ ಆಗುತ್ತೆ, ಯಾಕಂದ್ರೆ 4 ಆಬ್ಜೆಕ್ಟೇ ಇದೆ. 1 2 3 4 ಇಟರೇಷನ್, 4 ಲೂಪಿಂಗ್ ಆಗತ್ತೆ. ಇಲ್ಲಿ ನನಗೆ ಸ್ಟಾಪ್ ಆಗ್ಬಿಡತ್ತೆ. ಆ ಒಂದು ನಾಲೆಜ್ ನನಗಿದೆ, ಅದಕ್ಕೋಸ್ಕರ ನಾನು ಫಾರ್ ಲೂಪ್ ನ ಯೂಸ್ ಮಾಡ್ತೀನಿ. ನೋಡಿ, ಫಾರ್ ಐಟಮ್ ಅಂಡ್ ಸೀಕ್ವೆನ್ಸ್ ಅಂದ್ರೆ ಫಾರ್ ಐ ಇನ್ ಲಿಸ್ಟ್. ಫಾರ್ ಐ ಇನ್ ಲಿಸ್ಟ್, ಈ ಐ ಬಂದು ಆ ಲಿಸ್ಟ್ ಅಲ್ಲಿರೋ ಎಲ್ಲಾ ಆಬ್ಜೆಕ್ಟ್ಸ್ ಒಳಗೆ ಹೋಗಿ ಬರುತ್ತೆ. ಪ್ರತಿ ಐಟಮ್ಗೆ ಏನನ್ ಮಾಡ್ಬೇಕೋ ಅದನ್ನ ಮಾಡುತ್ತೆ. ಪ್ರತಿ ಒಂದು ಐಟಮ್ ನಾನು ಆಕ್ಸೆಸ್ ಮಾಡಿ ಅದಕ್ಕೆ ನಾನು ಏನಾದ್ರೂ ಒಂದು ಫಂಕ್ಷನಾಲಿಟಿನ ಇಡ್ತಾ ಹೋಗ್ತೀನಿ. ಅಂತ ಟೈಮಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ನೋಡಿ, ಲಾಸ್ಟ್ ಐಟಮ್ ರೀಚ್ಡ್, ದೆನ್ ಇಟ್ ಇಸ್ ಫಾರ್. ಲಾಸ್ಟ್ ಐಟಮ್ ರೀಚ್ ಆಗೋ, ಇಸ್ ಲಾಸ್ಟ್ ಐಟಮ್ ರೀಚ್ಡ್? ಎಸ್, ಟ್ರೂ. ಟ್ರೂ ಅಂದ್ರೆ ಮಾತ್ರ ಎಕ್ಸಿಟ್ ಆಗ್ತೀಯ. ಲಾಸ್ಟ್ ಐಟಮ್ ರೀಚ್ ಆಗ್ಲಿಲ್ವಾ, ಫಾಲ್ಸ್. ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ 1 2 3 4 4 ಐಟಮ್ ಇದೆ. ಐ ಫಸ್ಟ್ ಇಟರೇಷನ್ಗೆ ಇಲ್ಲಿರತ್ತೆ, ಸೆಕೆಂಡ್ ಇಟರೇಷನ್ಗೆ ಇಲ್ಲಿ ಬರುತ್ತೆ. ಆಬ್ವಿಯಸ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಅಲ್ವಾ, ಹಿಂದಿನ ವಿಡಿಯೋ ನೋಡಿದ್ವಿ. ಇನ್ಕ್ರಿಮೆಂಟ್ ಆಗಿ ಐ ಮುಂದಿಂದಕ್ಕೆ ಬರುತ್ತೆ. ಐ ಇಸ್ ಈಕ್ವಲ್ಸ್ ಟು ಫಸ್ಟ್ ಪೊಸಿಷನ್ ಇರುತ್ತೆ, ಸೆಕೆಂಡ್ ಪೊಸಿಷನ್ ಹೋಗುತ್ತೆ, ಥರ್ಡ್ ಪೊಸಿಷನ್ ಹೋಗುತ್ತೆ, ಫೋರ್ತ್ ಪೊಸಿಷನ್ ಹೋಗುತ್ತೆ. ಫಿಫ್ತ್ ಪೊಸಿಷನ್ ಅಲ್ಲಿ ಏನು ಇಲ್ವೇ ಇಲ್ಲ. ಲಾಸ್ಟ್ ಐಟಮ್ ರೀಚ್ಡ್, ಟ್ರೂ, ಎಕ್ಸಿಟ್ ದ ಲೂಪ್. ಈ ರೀತಿ ನಮ್ಮ ಫಾರ್ ಲೂಪ್ಸ್ ಫಂಕ್ಷನ್ ಆಗುತ್ತೆ. ಅಂದ್ರೆ ಯಾವಾಗಲೇ ಆಗಿರ್ಲಿ ಎಲ್ಲ ಈ ಡೇಟಾ ಸ್ಟ್ರಕ್ಚರ್ಸ್ ಮೂಲಕ ಇಟರೇಟ್ ಆಗಬೇಕು ಅಂದ್ರೆ ನಾವು ಅಂತ ಸಂದರ್ಭದಲ್ಲಿ ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಮುಂದಿನ ವಿಡಿಯೋಲಿ ಹೇಗೆ ವೈಲ್ ಲೂಪ್ ನ ಯೂಸ್ ಮಾಡಿ ಕೋಡ್ ಮುಖಾಂತರ ಇವನ್ನೆಲ್ಲ ಎಕ್ಸಿಕ್ಯೂಟ್ ಮಾಡುವುದು ಅಂತ ನೋಡೋಣ.